ಸರ್ ಇದೇ ಒಂದು ಇವತ್ತೇನು ಆಚರಣೆಗಳು ನಡೀತಾ ಇದೆ, ಇದನ್ನ ನಾವು ಇದಕ್ಕೆ 2 ತಿಂಗಳು ಮುಂಚೆನೇ ಆಚರಿಸ್ಬೇಕಾಯ್ತು. ಯಾಕಂದ್ರೆ ಅವತ್ತೇ ಅವರು ಗೆಲ್ಲಬೇಕಿತ್ತು. ಆದರೆ ಸಾಕಷ್ಟು ಜನ ಒಳ ಕುತಂತ್ರಗಳನ್ನ ಮಾಡಿಬಿಟ್ಟು ಅವತ್ತೊಂದು ಏನಾಯಿತು ಸ್ಟೇ ಬಂತು. ಇಲ್ಲಾಂದರೆ ಇವತ್ತೇನು ಆಚರಣೆಗಳು ನಡೀತಾ ಇದೆ ಅದು ಮುಂಚೆನೇ ಆಯಿತು. ಆದರೆ ಸತ್ಯಕ್ಕೆ ಒಂದು ಜಯ ಸಿಕ್ದಂಗಾಯಿತು. ಅಂದರೆ ಏನು ನಮ್ಮ ಶಾಸಕರು ಏನು ಸಾಕಷ್ಟು ಸೇವೆಗಳನ್ನ ಮಾಡಿದ್ದಾರೆ ಮತ್ತು ಅವರ ಒಂದು ಏನು ದೇವ್ರದ ಕೃಪೆ ಇತ್ತು ಅದ್ರ ಮೂಲಕ ಅವ್ರು ಏನು ಗೆಲುವನ್ನು ಸಾಧಿಸಬೇಕಿತ್ತು ಅದು ಇವತ್ತು ನಿಜ ಆಗಿದೆ. ಹಂಗೆ ಅವರು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಅವರು ಆ, ಮಂತ್ರಿಗಳಾಗೂ ಸಚಿವರಾಗೂ ಸಹ ಆಗ್ತಾರೆ. ಯಾಕಂತಂದರೆ ಕೋಟೆ ಭಾಗದಲ್ಲಿ 2ನೇ ಬಾರಿಗೆ ಅವರು ಶಾಸಕರಾಗಿ ಆಯ್ಕೆ ಆಗಿದ್ದಾರೆ. ಅಂದರೆ ಜನರ ಪ್ರೀತಿ ವಿಶ್ವಾಸ ಅವ್ರ ಜೊತೆ ಪ್ರತಿ ಸಾರಿಯೂ ಸಹ ಅದೇ ರೀತಿಯಲ್ಲಿ ಮುಂದುವರಿತಾ ಇದೆ. ನಾಳೆ ದಿನ ಅವರು ಕಿರಿಯ ಒಬ್ಬರು ಮಂತ್ರಿಯಾಗಿ ಸಚಿವರಾಗಿ ಆಯ್ಕೆ ಆಗುವಂತಹ ಎಲ್ಲ ಚಾನ್ಸಸ್ ಸಹ ಇದೆ. ಯಾಕಂದರೆ ಅವರು ಒಂದು ಮುಖ್ಯಮಂತ್ರಿಗಳ ಒಂದು ದತ್ತುಪುತ್ರರತಹ ಥರ ಮತ್ತು ನಮ್ಮ ಧ್ರುವಣ್ ಸಾಹೇಬರಿಗೂ ಸಹ ಮನೆ ಮಗನ ಥರ ಇದ್ದಾರೆ. ಇಷ್ಟೊಂದು ವಿಶ್ವಾಸಗಳನ್ನು ಎಲ್ಲರನ್ನೂ ವಿಶ್ವಾಸದಲ್ಲಿ ಇಟ್ಕೊಂಡು ಅವರು ಕಾರ್ಯಗಳನ್ನು ನಿರ್ವಹಿಸ್ತಾ ಹೋಗ್ತಾ ಇದ್ದಾರೆ. ನಾಳೆ ದಿನ ಸಚಿವರು ಅಲ್ಲದೆ ಮುಖ್ಯಮಂತ್ರಿಯೂ ಸಹ ಆಗಬೇಕು ಅನ್ನೋದು ನಮ್ಮೆಲ್ಲರ ಕೋಟೆ ಭಾಗದ ಜನರ ಒಂದು ಆಸೆ ಕೂಡ ಹೌದು. ನಾಳೆ ದಿನ ಅವರು ಮುಖ್ಯಮಂತ್ರಿ ಸ್ಥಾನವನ್ನು ಏರಿ ಸಾಕಷ್ಟು ಸಮಾಜಕ್ಕೆ ಕೊಡುಗೆಗಳನ್ನ ಕೊಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ ಸರ್. ಯೋಗೇಶು, ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ಅಧ್ಯಕ್ಷರು, ಕೋಟೆ ತಾಲೂಕು.